ರಾಜಧಾನಿ ಬೆಂಗಳೂರಲ್ಲಿ ನಶೆಗೇರಿಸುವ ಪಾರ್ಟಿ ನಡೆದಿದೆ. ಡ್ರಗ್ಸ್ ಜೊತೆ ಮಾಂಸದಂಧೆ ನಡೆತಾ ಕಾಕಿ ಯಾಕೆ ಸೈಲೆಂಟ್ ಆಗಿದೆ? ರಾಜಧಾನಿ ಬೆಂಗಳೂರಲ್ಲಿ ನಶೆಗೇರಿಸುವ ಪಾರ್ಟಿ, ಡ್ರಗ್ಸ್ ಜೊತೆಗೆ ಮಾಂಸದಂಧೆ ನಡೀತಾ ಕಾಕಿ ಯಾಕೆ ಸೈಲೆಂಟ್ ಆಗಿದೆ? ಯಾವುದೇ ರೀತಿ ಕ್ರಮ ಇಲ್ಲ ಇದುವರೆಗೂ ಕೂಡ. ಯುವಕ ಯುವತಿಯರು ಕೊಲ್ಲಂಕುಲ್ಲ ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪಾರ್ಟಿ, ದೂರು ದಾಖಲಾಗಿ ಸಾಕಷ್ಟು ದಿನ ಆಗಿದೆ, ಎಫ್ಐಆರ್ ಮಾಡಿಲ್ಲ ಪೊಲೀಸರು ಇದುವರೆಗೂ. ಸಂಬಂಧಪಟ್ಟಂತವರ ವಿರುದ್ಧ ಕ್ರಮ ಆಗಿಲ್ಲ. ಅಮರಾವತಿ ಬಡಾವಣೆಯ ಫ್ಲಾಟ್ನಲ್ಲಿ ಡ್ರಗ್ಸ್ ಪಾರ್ಟಿ, ಯುವಕ ಯುವತಿಯರಿಂದ ಲೇಟ್ ನೈಟ್ ಪಾರ್ಟಿ ಬಗ್ಗೆ ಮಾಹಿತಿ ಬಂದಿದೆ. ಅದು ಕೂಡ ನಡೆದಿರೋದು ಕ್ರಿಸ್ಮಸ್ ದಿನ. ಆ ಪಾರ್ಟಿಯ ವಿಡಿಯೋ ಕೂಡ ಈಗ ವೈರಲ್ ಆಗಿದೆ. ಚಿಲ್ಲಂನಲ್ಲಿ ಗಾಂಜಾ ಹೊಡೆಯುವಂತಹ ವಿಡಿಯೋ ನೋಡಿ. ಜನವರಿ 12ನೇ ತಾರೀಕು ಈ ಕುರಿತು ಪೀಣ್ಯ ಠಾಣೆಯಲ್ಲಿ ದೂರು ಸ್ವೀಕಾರ ಆಗುತ್ತೆ. ಆದರೆ ಎಫ್ಐಆರ್ ಮಾಡಿ ಪೊಲೀಸರು ಬಹಳ ಸೈಲೆಂಟ್ ಆಗಿದ್ದಾರೆ. ಇದೇ ಫ್ಲಾಟ್ ಅಲ್ಲಿ ಆಗಿರುವಂಥದ್ದು. ಆ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆದರೆ ಇದುವರೆಗೂ ಪೊಲೀಸರ ಯಾವ ಕ್ರಮವೂ ಇಲ್ಲ. ನೋಡಿ, ಒಂದ್ ಕಡೆ ಡ್ರಗ್ಸ್ ಪಾರ್ಟಿ, ಮೋಜು ಮಸ್ತಿಯ ಪಾರ್ಟಿಯ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮತ್ತೊಂದು ಕಡೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ದೂರಿನ ಪ್ರತಿ. ಆದರೆ ಇದುವರೆಗೂ ಎಫ್ಐಆರ್ ಆಗಿಲ್ಲ. ಸಂಬಂಧಪಟ್ಟಂಥವರು ಯಾರು, ಅವ್ರ ಬಗ್ಗೆ ತನಿಖೆನೂ ಆಗಿಲ್ಲ. ಪೊಲೀಸರು ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ಆಗಿಲ್ಲ. ದೂರನ್ನ ಸ್ವೀಕಾರ ಮಾಡಿದ್ದಾರೆ ಅಷ್ಟೇನೆ. ಅದು ಬಿಟ್ಟರೆ ಇನ್ನೂ ಏನೂ ಆಗಿಲ್ಲ. ಮತ್ತೊಂದು ಕಡೆ ಇದೇ ಫ್ಲ್ಯಾಟು, ಅಮರಾವತಿ ಬಡಾವಣೆಯಲ್ಲಿರುವಂತಹ ಇದೇ ಫ್ಲ್ಯಾಟಲ್ಲಿ ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ ದಿನ ನಡೆದಿರುವಂತಹ ಡ್ರಗ್ಸ್ ಪಾರ್ಟಿ. ಪೊಲೀಸರು ಏನೇ ಕ್ರಮಗಳನ್ನು ತೆಗೆದುಕೊಂಡ್ರೂ ಕೂಡ ಈ ಡ್ರಗ್ಸ್ ದಂಧೆಯನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ. ಬೆಂಗಳೂರಲ್ಲಿ ಈ ರೀತಿಯ ಘಟನೆಗಳು ಆಗ್ತಾನೆ ಇದೆ. ಸಂಬಂಧಪಟ್ಟಂಥವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ದೂರಿನ ಪ್ರತಿಯನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಕಂಪ್ಲೇಂಟ್ ಅಷ್ಟೇನೆ, ಪೊಲೀಸರಿಂದ ಯಾವುದೇ ರೀತಿ ಕ್ರಮ ಆಗಿಲ್ಲ. ಅಂದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇದರ ಹಿಂದೆ ಪೊಲೀಸರು ಕೂಡ ಇದ್ದಾರಾ? ಯಾರ್ದಾದ್ರೂ ದೊಡ್ಡ ಮಟ್ಟದಲ್ಲಿ ಅವ್ರ ಮೇಲೆ ಏನಾದ್ರೂ ಒತ್ತಡ ಇದೆಯಾ? ಯಾವ ಕಾರಣಕ್ಕೋಸ್ಕರ ಪೊಲೀಸರು ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ? ಈ ರೀತಿಯ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡುತ್ತೆ. 25ನೇ ತಾರೀಕು ಆಗಿರೋದು, ಆಲ್ರೆಡಿ ಸುಮಾರು ಒಂದು 20 ದಿನ ಮೇಲಾಯಿತು ಈ ಘಟನೆ ಆಗಿ. ಇದುವರೆಗೂ ಪೊಲೀಸರು ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಪೊಲೀಸರ ಕ್ರಮದ ಮೇಲೇನೆ ಒಂದಷ್ಟು ಅನುಮಾನಗಳು ಹುಟ್ಟು ಹಾಕ್ತಾ ಇದೆ ಈಗ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ರಾಜಧಾನಿ ಬೆಂಗಳೂರಲ್ಲಿ ನಶೆ ಏರಿಸುವಂತಹ ಪಾರ್ಟಿ ಆಗಿರೋದು ಡಿಸೆಂಬರ್ 25ನೇ ತಾರೀಕು. ದೂರು ಕೂಡ ದಾಖಲಾಗಿದೆ. ಪೊಲೀಸರು ಏನ್ ಮಾಡ್ತಾ ಇದ್ದಾರೆ? ಯಾಕಿನ್ನೂ ಕ್ರಮ ಆಗಿಲ್ಲ? ಖಂಡಿತ ಪೂರ್ಣಿಮಾ, ಈಗಾಗಲೇ ಏನು ಮನೆಯೊಂದರಲ್ಲಿ ಈ ರೀತಿ ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿಗಳು ಸೇರಿ
ಈ ರೀತಿ ಲೇಟ್ ನೈಟ್ ಪಾರ್ಟಿ ಮಾಡಿರುವಂತದ್ದು ಮತ್ತು ಆ ಲೇಟ್ ನೈಟ್ ಪಾರ್ಟಿಯಲ್ಲಿ ಏನು ಮಾದಕ ವಸ್ತುಗಳು ಕೂಡ ಸೇವನೆ ಆಗಿದೆ ಅನ್ನೋ ಒಂದು ಆರೋಪ ಇದೀಗ ಬೆಂಗಳೂರಿನ ಕಿನ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವೊಂದು ಬೆಳಕಿಗೆ ಬಂದಿರುವಂತದ್ದು ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಿನ್ಯ ಪೊಲೀಸರು ಕೂಡ PTCL ಒಂದು ದೂರು ದಾಖಲಿಸಿಕೊಂಡಿದ್ದಾರೆ. ಅದಾದ ಬಳಿಕ ಏನು ಸಾಮಾಜಿಕ ಕಾರ್ಯಕರ್ತರೊಬ್ಬರು ಏನೋ ಒಂದು ಈ ವಿಚಾರವನ್ನು ತಿಳಿಸಿ ಮತ್ತು ವಿಡಿಯೋ ತುಣುಕುಗಳ ಮೂಲಕ ಈಗಾಗಲೇ ಕಿನ್ಯ ಪೊಲೀಸರಿಗೆ ಕೂಡ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟರು ಕೂಡ ಪೊಲೀಸರು ಕೂಡ FIR ಹಾಕದೆ ತನಿಖೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದ ಒಂದು ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿಗಳು ಇಷ್ಟೊಂದು ಒಂದು ಮಾದಕ ವ್ಯಸನಿಗೆ ಮುಂದಾಗಿದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ನಗರದಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಪ್ರಕರಣ ಮತ್ತೊಂದು ಸಾಕ್ಷಿ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಕಿನ್ಯ ಪೊಲೀಸ್ ಠಾಣಾ ವ್ಯಾಪ್ತಿ ಇರುವಂತ ಏನು ಅಮರಾವತಿ ಬುಡಾವಣೆಯ ಒಂದು ನಾಗಚಂದ್ರ ಬಳಿ ಇರುವಂತ ಈ ಮನೆಯಲ್ಲಿ ಡಿಸೆಂಬರ್ 25ರಂದು ಅಂದ್ರೆ ಕ್ರಿಸ್ಮಸ್ ದಿನ ಈ ರೀತಿ ಒಂದು ಪಾರ್ಟಿ ಆಯೋಜನೆ ಮಾಡಿರ್ತಾನೆ ಆರ್ಚಿತ್ ಅನ್ನೋ ವ್ಯಕ್ತಿ. ಆ ಸಂದರ್ಭದಲ್ಲಿ ಏನು ಅಲ್ಲಿ ಆಲ್ಮೋಸ್ಟ್ ಬಂದಿರುವಂತ ಎಲ್ಲಾ ವಿದ್ಯಾರ್ಥಿಗಳಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿಗಳು ಅನ್ನೋದು ಈಗಾಗಲೇ ಒಂದು ದೂರಿನಲ್ಲಿ ಉಲ್ಲೇಖಿಸಿರುವಂತದ್ದು ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಈಗ ಒಂದು ಪ್ರಕರಣದ ದೊಡ್ಡ ಮಟ್ಟಕ್ಕೆ ತಿರುಗಿಸಿದಂತೆ ಏನು ಪೊಲೀಸರು ಕೂಡ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಆ ಯುವಕರು ಯಾರು ಮತ್ತು ವಿದ್ಯಾರ್ಥಿಗಳು ಯಾರು, ಆ ಆಯೋಜಕ ಪಾರ್ಟಿ ಮಾಡಿರುವಂತವ್ರು ಯಾರು ಅನ್ನೋದ್ರ ಬಗ್ಗೆ ತನಿಖೆ ನಡೆಸಿರುವಂತದ್ದು ಮತ್ತು ಈ ಒಂದು ಆಯೋಜನೆಯಲ್ಲಿ ಕೂಡ ಏನು ನಿಷೇಧಿತ ಮಾದಕ ವಸ್ತುಗಳು ಕೂಡ ಸೇವನೆ ಆಗಿತ್ತು ಮತ್ತು ಅಲ್ಲಿ ಮಾದಕ ವಸ್ತು ಸೇವನೆ ಆದ ಬಳಿಕ ಅಲ್ಲಿ ಸೆಕ್ಸ್ ವರ್ಕ್ ಕೂಡ ಆಗಿದೆ ಅನ್ನೋ ಒಂದು ಆರೋಪ ಇದೀಗ ಕೇಳಿ ಬಂದಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸಿರುವಂತದ್ದು ಮತ್ತು ಇದು ಕ್ರಿಸ್ಮಸ್ 25ರಂದು ಆದ್ರೆ ಇಷ್ಟೇ 1ನೇ ತಾರೀಕು ಕೂಡ ಏನು ಹೊಸ ವರ್ಷಕ್ಕೆ ಪಾರ್ಟಿ ಕೂಡ ಅದೇ ವ್ಯಕ್ತಿನ ಆಯೋಜನೆ ಮಾಡುತ್ತಾನೆ. ಅಲ್ಲಿ ಏನು 25ಕ್ಕೆ ಕ್ರಿಸ್ಮಸ್ ಸಂದರ್ಭದಲ್ಲಿ ಮೊಬೈಲ್ಗಳನ್ನು ಕೂಡ ವಿಡಿಯೋ ತೆಗೆದುಕೊಂಡ ಸಂದರ್ಭದಲ್ಲಿ ಅದಾದ ಬಳಿಕ ಏನು 1ನೇ ತಾರೀಕಿಗೆ ಹೊಸ ವರ್ಷಕ್ಕೆ ಪಾರ್ಟಿ ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಮೊಬೈಲ್ ಯಾರು ತರಬಾರದು ಅನ್ನೋ ಒಂದು ಮಾತನ್ನು ಕೂಡ ಆತ ಪಾರ್ಟಿ ಆಯೋಜನೆ. ಓಕೆ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.